ಕೆರಗೋಡಿನಲ್ಲಿ ಹನುಮ ಧ್ವಜವನ್ನು ಇಳಿಸಿದ್ದರ ಪರಿಣಾಮ ಇನ್ನೂ ಕೂಡ ಅಲ್ಲಿನ ಜಿಲ್ಲೆ ಅದನ್ನು ನೋಡ್ತಾ ಇದೆ. ಇವತ್ತು ಕೆರಗೋಡು ಮತ್ತು ಮಂಡ್ಯ ಬಂದ್ಗೆ ಕರೆ ಕೊಡಲಾಗಿದೆ. ಕೆರಗೋಡಿನಲ್ಲಿ ಸದ್ಯಕ್ಕೆ ಬಂದ್ ಚಿತ್ರಣ ಕಂಡು ಬರ್ತಾ ಇದೆ. ಅಂಗಡಿ ಮುಂಗಟ್ಟು ಎಲ್ಲವೂ ಕೂಡ ಬಂದ್ ಆಗಿದೆ. ವಾಹನ ಸಂಚಾರ ಇದೆ. ಬೈಕ್ ರ್ಯಾಲಿಗೆ ಹಿಂದೂ ಸಂಘಟನೆಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಕೆರಗೋಡಿನಿಂದ ಮಂಡ್ಯದ ರೈಲ್ವೆ ಸ್ಟೇಷನ್ ತನಕ ಬೈಕ್ ರ್ಯಾಲಿ, ಅದಾದ ನಂತರ ಮಂಡ್ಯ ರೈಲ್ವೆ ಸ್ಟೇಷನ್ನಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಪಾದಯಾತ್ರೆ, ಅಲ್ಲಿ ಮನವಿ ಸಲ್ಲಿಸೋದು. ಇದಿಷ್ಟು ಕೂಡ ಹಿಂದೂ ಪರ ಸಂಘಟನೆಯವರ ಇವತ್ತಿನ ಕಾರ್ಯಕ್ರಮ. ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ಬಂದ್ನಿಂದ ದೂರ ಉಳಿದಿದ್ದಾರೆ. ಬಟ್ ಕೆಲವರೇನೋ ರ್ಯಾಲಿನಲ್ಲಿ ಪಾಲ್ಗೊಳ್ತಾರೆ ಬಿಜೆಪಿಯವರು, ಬಟ್ ಜೆಡಿಎಸ್ ಅವರು ಅದಕ್ಕೆ ಕಂಪ್ಲೀಟ್ ಯಾವುದಕ್ಕೂ ಬರ್ತಾ ಇಲ್ಲ. ಇವರೇ ಹೇಳೋ ಪ್ರಕಾರ ನಮ್ಮದು ರಾಜಕೀಯೇತರ ಹೋರಾಟ ಇದು. ನಾವು ರಾಜಕೀಯ ಪಕ್ಷಗಳಿಗೆ ಕರೆನೂ ಕೊಟ್ಟಿಲ್ಲ, ಅವ್ರು ಬನ್ನಿ ಅಂತಲೂ ಕೇಳಿಲ್ಲ. ಅವರಾಗಿದ್ದವರು ವಾಲಂಟಿಯರ್ ಆಗಿ ಬಂದು ರ್ಯಾಲಿನಲ್ಲಿ ಸೇರಿಕೊಂಡ್ರೆ ಸೇರ್ಕೋಬಹುದು, ಬಟ್ ನಾವೇ ಬೇಡ ಅಂತ ಹೇಳಿದ್ವಿ. ಯಾಕೆಂದರೆ ಇದು ಹಿಂದೂ ಪರ ಸಂಘಟನೆಗಳ ಹೋರಾಟ ಅಂತ ಈಗಷ್ಟೇ ಪಬ್ಲಿಕ್ ಟಿವಿ ಜೊತೆ ಕೆಲವರು ಮಾತನಾಡ್ತಾ ಹೇಳಿಕೆಯನ್ನು ಕೊಡ್ತಾ ಇದ್ರು. ಫೈನ್, ಇದು ಬಿ ಜೆ ಪಿಯವರು ಸ್ವಲ್ಪ ಇದನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ. ಯಾಕೆಂದರೆ ಕಾಂಗ್ರೆಸ್ ಅವರು ಬಿ ಜೆ ಪಿ ಮೇಲೆ ಆರೋಪ ಮಾಡಿದ್ರು, ಇವರು ವಿಷ ಬೀಜವನ್ನು ಬಿತ್ತುತ್ತಾ ಇದ್ದಾರೆ, ಶಾಂತಿಯಿಂದ ಇದ್ದಂತಹ ಮಂಡ್ಯದಲ್ಲಿ ಇವರು ಬೆಂಕಿ ಹಚ್ತಾ ಇದ್ದಾರೆ ಅಂತೆಲ್ಲ ಆರೋಪ ಮಾಡಿದ್ರು. ಹಾಗಾಗಿ ನಾವು ಇದರಿಂದ ದೂರ ಉಳಿತೀವಿ ಅಂತಕ್ಕಂಥ ತೀರ್ಮಾನಕ್ಕೆ ಬಿ ಜೆ ಪಿಯವರು ಬಂದಿರ್ಬೋದು, ಅಥವಾ ಜೆ ಡಿ ಎಸ್ ಅವರು ಕೂಡ ಬಂದಿರಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡೆಯೋಣ. ರೋಹಿತ್, ಕೆರಗೋಡಿನಲ್ಲಿ ಈಗ 9:30 ಚಿತ್ರಣ ಹೇಗಿದೆ? ಬಂದ್ಗೆ ಬೆಂಬಲ ಯಾವ ರೀತಿ ವ್ಯಕ್ತವಾಗ್ತಾ ಇದೆ? ಅರವಿಂದ್, ಕೆರಗೋಡಿನಲ್ಲಿ ಇವತ್ತಿನ ಬಂದ್ಗೆ ಏನು ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿ ಒಂದು ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಅಲ್ಲಲ್ಲಿ ವಾಹನ ಸಂಚಾರಗಳಷ್ಟೇ ಆಗ್ತಾ ಇದೆ. ಸದ್ಯದ ಪರಿಸ್ಥಿತಿಗಳನ್ನ ನಾನು ವಿವರಣೆ ಮಾಡ್ತೀನಿ. ಇಲ್ಲಾಗಲೇ ಹಿಂದೂ ಪರ ಕಾರ್ಯಕರ್ತರು ಮತ್ತೆ ಇಲ್ಲಿ ಕೆರಗೋಡಿನ ಗ್ರಾಮಸ್ಥರು ಏನು ಈ ಒಂದು ಬೈಕ್ ರ್ಯಾಲಿಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂಥದ್ದು. ಎಲ್ಲ ಬೈಕ್ಗಳಲ್ಲೂ ಕೂಡ ಕೇಸರಿ ಬಾವುಟವನ್ನು ಕಟ್ತಾ ಇರೋದ್ರೆ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿರುವಂಥದ್ದು. ಕೆಲವೇ ಹೊತ್ತಿನಲ್ಲಿ ಈ ಒಂದು ಬೈಕ್ ರ್ಯಾಲಿ ಮಂಡ್ಯ ಕಡೆಗೆ ಪಯಣ ಆಗುತ್ತೆ. ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿರುವಂತಹ ಒಂದು ಹನುಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಹೋಗ್ತಾರೆ. ಬಳಿಕವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಅಲ್ಲಿ ಹನುಮಾನ್ ಚಾಲೀಸ್ನ ಪಠನೆ ಮಾಡ್ತಾರೆ. ಜೊತೆಗೆ ತಮ್ಮ ಆಗ್ರಹಗಳನ್ನು ವ್ಯಕ್ತಪಡಿಸ್ತಾರೆ. ಬಳಿಕವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದೀಗ ಇಲ್ಲಿರುವಂತಹ ರಾಮ ಮಂದಿರ ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯೂ ಸಹ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಪೂಜೆಯ ಬಳಿಕವಾಗಿ ಏನು ಈ ಒಂದು ರ್ಯಾಲಿಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿನ ದೇವಸ್ಥಾನಕ್ಕೆ ಮೊದಲಿಗೆ ಪೂಜೆಯನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು. ಅಂದರೆ ನಮ್ಮ ಹೋರಾಟಕ್ಕೆ ಯಶಸ್ಸು ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಗ್ರಾಮಸ್ಥರು ಮತ್ತು ಇಲ್ಲಿನ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರೆಲ್ಲರೂ ಕೂಡ ಇಲ್ಲಿ ಪೂಜೆಯನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ ಆಂಜನೇಯ ಸ್ವಾಮಿಗೆ. ಯಾಕಂದರೆ ಹನುಮ ಧ್ವಜವನ್ನು ನಮ್ಮೂರಿನಲ್ಲಿ ಇಳಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಮತ್ತೆ ನಿನ್ನ ಧ್ವಜವನ್ನು ಮರುಸ್ಥಾಪನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟಕ್ಕೆ ಜಯ ಸಿಗಲಿ, ನಮಗೆ ಶಕ್ತಿಯನ್ನು ಕೊಡುವ ನಿಟ್ಟಿನಲ್ಲಿ ಹನುಮಂತನನ್ನ ಪ್ರಾರ್ಥನೆಯನ್ನ ಇಲ್ಲಿನ ಕಾರ್ಯಕರ್ತರು ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂಥದ್ದು. ಅರವಿಂದ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ರ್ಯಾಲಿ ಕೂಡ ಆರಂಭವಾಗುತ್ತೆ. ಸಂಪೂರ್ಣವಾಗಿ ಕೆರಗೋಡಿನಲ್ಲಿ ಈ ಒಂದು ಬಂದ್ಗೆ ಯಶಸ್ಸು ಅಂದರೆ ಸಂಪೂರ್ಣ ಬೆಂಬಲ ಸಿಕ್ಕಿದೆ. ಮಂಡ್ಯ ಪಟ್ಟಣದಲ್ಲಿ ಇವರೆಲ್ಲರೂ ಕೂಡ ಮಂಡ್ಯ ಪಟ್ಟಣಕ್ಕೆ ಪ್ರವೇಶವಾದ ಬಳಿಕವಾಗಿ ಮಂಡ್ಯದಲ್ಲಿ ಬಂದ ವಾತಾವರಣ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಅರವಿಂದ್, ರೋಹಿತ್, ಬೈಕ್ ರ್ಯಾಲಿ ಅಂತಂದ್ರೆ ಸುಮಾರು ಎಷ್ಟು ಬೈಕ್ಗಳಲ್ಲಿ ಇವರು ಇಲ್ಲಿಂದ ಮಂಡ್ಯಕ್ಕೆ ತೆರಳುತ್ತಾರೆ? ಮತ್ತೆ ಇದಕ್ಕೆ ಇವರಿಗೆ ಪರ್ಮಿಷನ್ ಎಲ್ಲ ಸಿಕ್ಕಿದೆಯಾ ಹೇಗೆ ಅಂತ? ಅರವಿಂದ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ಬೈಕ್ಗಳಿದ್ದಾವೆ. ಸುಮಾರು 100ರಿಂದ 150 ಬೈಕ್ಗಳಲ್ಲಿ ನಾವು ರ್ಯಾಲಿಯನ್ನು ಮಾಡ್ತೀವಿ ಅಂತೇಳಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಇದೀಗ ಹೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು 50ರಿಂದ 70 ಬೈಕ್ದಷ್ಟು ಇದೀಗ ಬಂದಿದ್ದಾವೆ. ಅವುಗಳು ಎಲ್ಲರೂ ಕೂಡ ಬಾವುಟವನ್ನು ಕಟ್ಟುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ನಿನ್ನೆ ಪೊಲೀಸ್ ಇಲಾಖೆಯಿಂದ ಸ್ಪಷ್ಟ ನಿರ್ದೇಶನ ಬಂದಿತ್ತು, ಈ ಒಂದು ಬಂದ್ ಕೂಡ ಮಾಡುವಾಗಿಲ್ಲ, ಜೊತೆಗೆ ರ್ಯಾಲಿಗೂ ಕೂಡ ಅವಕಾಶವಿಲ್ಲ, ಯಾರು ಕೂಡ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದ ಒಂದು ಸೂಚನೆ ಬಂದಿತ್ತು. ಆದಾಗ್ಯೂ ಕೂಡ ಇಲ್ಲಿನ ಏನು ಹಿಂದೂ ಪರ ಕಾರ್ಯಕರ್ತರು ಮತ್ತು ಕೆರಗೋಡಿನ ಗ್ರಾಮಸ್ಥರು ನಾವು ಬೈಕ್ ರ್ಯಾಲಿಯನ್ನು ಮಾಡ್ತೀವಿ ಮತ್ತು ಬಂದ್ ಕೂಡ ಮಾಡ್ತೀವಿ, ನಮ್ಮ ಹೋರಾಟಕ್ಕೆ ಯಶಸ್ಸು ಸಿಕ್ಕುವಂತೆ ನಾವು ಹೋರಾಟವನ್ನು ಕೂಡ ಮಾಡ್ತೀವಿ ಅಂತೇಳಿ ಹೇಳಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಇವಾಗ ಬೈಕ್ ರ್ಯಾಲಿಗೂ ಕೂಡ ಆರಂಭಿಸುವ ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಆದರೆ ಪೊಲೀಸರು ಬೈಕ್ ರ್ಯಾಲಿಯನ್ನು ತಡೆಯುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಪ್ರವೃತ್ತರಾಗಿಲ್ಲ. ಕೇವಲ ಅಹಿತಕರ ಘಟನೆಗಳು ನಡೆಯುವುದಂತೆ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ರೋಹಿತ್, ತಮ್ಮ ಎಲ್ಲ ಮಾಹಿತಿಗೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ರಿ, ಕೆರಗೋಡಿನಿಂದ
ನಾನ್ ಸ್ಟಾಪ್ ಕವರೇಜ್ ಪಬ್ಲಿಕ್ ಟಿವಿಯಲ್ಲಿ ಈಗಾಗಲೇ ಹನುಮ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಹಿಂದೂ ಪರ ಸಂಘಟನೆಯವರು. ಇನ್ನೇನು ಕೆಲವೇ ಹೊತ್ತಲ್ಲಿ ರ್ಯಾಲಿ ಕೂಡ ಸಾಗುತ್ತೆ. ಒಂದು 150 ಬೈಕು ಕೆರಗೋಡ್ನಿಂದ ಮಂಡ್ಯದ ತನಕ ರ್ಯಾಲಿಯಲ್ಲಿ ಸಾಗೋದಕ್ಕೆ ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದಾರೆ. ಪೊಲೀಸರು ಹೇಳಿದರು ಇದಕ್ಕೆಲ್ಲ ಅನುಮತಿ ಇಲ್ಲ, ಬಂದ್ ಮಾಡೋದಕ್ಕೂ ಅನುಮತಿ ಇಲ್ಲ ಅಂತ. ಬಟ್ ಆದರೂ ಕೂಡ ಸಡ್ಡು ಹೊಡೆದು ಅವರು ಬಂದ್ ಮಾಡ್ತಾ ಇದ್ದಾರೆ. ಕೆರಗೋಡು ಗ್ರಾಮದಲ್ಲಂತೂ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಅವರೇ ಬಂದ್ ಮಾಡ್ಕೊಂಡಿದ್ದಾರೆ. ವಾಹನ ಸಂಚಾರಗಳು, KSRTC ಬಸ್ ಓಡಾಟ ಇವೆಲ್ಲವೂ ಇರುತ್ತೆ. ಬಟ್ ಜನ ಅವರ ಊರಿನಲ್ಲಿ ತಿರುಗಿ ಬಿದ್ದಿದ್ರು, ಪೊಲೀಸರ ವಿರುದ್ಧವೇ ತಿರುಗಿ ಬಿದ್ದಿದ್ರು. ಹಾಗಾಗಿ ಇದನ್ನು ಪ್ರತಿಷ್ಠೆಯಾಗಿ ತಗೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ. BJP ಮತ್ತು JDSನ ಬೆಂಬಲ ಇಲ್ಲದೆ ಹಿಂದೂ ಪರ ಸಂಘಟನೆಯವರು ನಾವೇ ಈ ಹೋರಾಟವನ್ನು ಯಶಸ್ವಿಗೊಳಿಸ್ಕೋತೀವಿ ಅನ್ನೋ ಲೆಕ್ಕದಲ್ಲೂ ಕೂಡ ಅವರು ಈಗ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಇದರ ಪರಿಣಾಮ ಏನಾಗುತ್ತೆ ಅಂತಕ್ಕಂಥದ್ದು ಆಗಲೇ ಚಲುವರಾಯಸ್ವಾಮಿ ಅವರು ಇದು ಅಸಂವಿಧಾನಿಕ ನಡೆ, ಇದು ರಾಷ್ಟ್ರಧ್ವಜವನ್ನು ವಿರೋಧಿಸ್ತಾ ಇದ್ದಾರೆ ಇವರೆಲ್ಲರೂ ಅಂತಂದ್ಬಿಟ್ಟು ಇವರ ವಿರುದ್ಧ ಮಾತನಾಡ್ತಾ ಇದ್ರು. ಆದರೂ ಕೂಡ ನಮ್ಮ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಹೊರಟಿದ್ದಾರೆ. ಇದಕ್ಕೆ ಜನರಿಂದ, ಆ ಗ್ರಾಮಸ್ಥರಿಂದ ಬೆಂಬಲ ಸಿಗುತ್ತೆ ಹಿಂದೂ ಪರ ಸಂಘಟನೆಯವರಿಗೆ. ಇಲ್ಲಿಂದ ಅವರು ಮಂಡ್ಯಕ್ಕೆ ತೆರಳಬೇಕಾದ್ರೆ ಆನ್ ದಿ ವೇ ಕೆಲವು ಗ್ರಾಮಸ್ಥರು ಇವ್ರ ಜೊತೆ ಕೂಡಿಕೊಳ್ಳಬಹುದು. ಎಲ್ಲ ಬೈಕ್ಗಳ ಮೇಲೂ ಕೂಡ ಹನುಮಧ್ವಜವನ್ನು ಕಟ್ಕೊಂಡಿದ್ದಾರೆ, ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ. ಬೇರೆ ಬೇರೆ ಊರುಗಳಿಂದ ಜನ ಬರ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆರಗೋಡು ಗ್ರಾಮಸ್ಥರೇ ಇದ್ದಾರೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಗ್ರಾಮದವರೇ ಇದ್ದಾರೆ. ಒಂದು ರೀತಿ ಪ್ರತಿಷ್ಠೆಯಾಗಿ ತಗೊಂಡ್ಬಿಟ್ಟಿದ್ದಾರೆ.